ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಟ್ಕೊಂಡು ಅವರನ್ನ ಸಮಾನತೆಯಲ್ಲಿ ನಂಬಿಕೆ ಇಲ್ಲದಂತ ಭಯೋತ್ಪಾದಕ ಅಂತ ಹೇಳಿಕೆಯನ್ನ ಕೊಟ್ಟಿರೋದನ್ನ ಮೊದಲನೇದಾಗಿ ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇವರಿಗೆ ಇಷ್ಟು ಹಿರಿತನ ಇರುವಂತ ವ್ಯಕ್ತಿ, ಅನುಭವ ಇರುವಂತ ವ್ಯಕ್ತಿ, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿ ಬಳಸುವಂತ ಭಾಷೆ ನೋಡಿದಾಗ ನಮ್ಮ ದೇಶಕ್ಕೆ, ನಮ್ಮ ಇಡೀ ದೇಶಕ್ಕೆ, ಎಲ್ಲ ಭಾರತೀಯರಿಗೆ ಅವಮಾನ ತರೋ ರೀತಿಯಲ್ಲಿ ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಭಾರತದ ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ನಡ್ಕೊಳ್ಳುವಂತ ರೀತಿ ನೀತಿ ನೋಡಿದಾಗ ನಿಜಕ್ಕೂ ಖಂಡನೀಯ. ಇಷ್ಟು ಕೀಳುಮಟ್ಟದ ಹೇಳಿಕೆಯನ್ನು ಕೊಡುವಂಥದ್ದನ್ನ ನಾವು ಕೇಳಿಸ್ಕೊಂಡಾಗ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಈ ಕಾಂಗ್ರೆಸ್ಸಿನ ಪಕ್ಷ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು. ಇದೇನು ಮೊದಲೇ ಬಾರಿ ಅಲ್ಲ. ಮೊದಲು ಅಹಂಕಾರಿ ಅಂತ ಹೇಳಿದ್ರು, ಒಂದು ವಿಷದ ಸರ್ಪ ಅಂತ ಹೇಳಿದ್ರು, ವಿಷ ಅಂತ ಹೇಳಿದ್ರು, ಈಗ ಭಯೋತ್ಪಾದಕ ಅಂತ ಹೇಳುವಂತ. ಏನಾಗಿದೆ ಇವರಿಗೆ, ಕಾಂಗ್ರೆಸ್ನವರಿಗೆ? ಹೇಳೋದು ಹೇಳ್ಬಿಡೋದು, ಮತ್ತೆ ವಿಷಾದ ವ್ಯಕ್ತಪಡಿಸೋದು. ನಿಮ್ಮ ಅನುಭವಕ್ಕೆ, ನಿಮ್ಮ ಹಿರಿತನಕ್ಕೆ ಇದು ಸರಿದೂಗುತ್ತಾ? ಇದು ಸರಿ ಆಗುತ್ತಾ? ಇದು ಇಡೀ ಭಾರತೀಯರು ಎಲ್ಲರಿಗೂ ಅವಮಾನ ಆಗಿರುವಂಥದ್ದು. ಈ ಅವಮಾನವನ್ನ ನಿಜಕ್ಕೂ ಎಲ್ಲ ಭಾರತೀಯರು ಇದನ್ನ ಸಹಿಸಿಕೊಳ್ಳಲ್ಲ. ನಿಮಗೆ ಸರಿಯಾದ ಪಾಠ ಕಲಿಸುವಂಥದ್ದು ಇಡೀ ಕಾಂಗ್ರೆಸ್ ಪಕ್ಷವನ್ನ, ಇಡೀ ಸಮಾಜ ಬಹಿಷ್ಕಾರ ಹಾಕುವಂಥದ್ದನ್ನ ಇಡೀ ರಾಷ್ಟ್ರದ ಪ್ರತಿಯೊಬ್ಬ ಭಾರತೀಯನು ಮಾಡ್ತಾನೆ ಅನ್ನುವಂಥ ನಂಬಿಕೆ ಇಂಥ ದೇಶದ ಮಹಾನ್ ನಾಯಕನ ಬಗ್ಗೆ ಜನಪರವಾಗಿರುವ, ಬಡವರ ಪರವಾಗಿರುವ, ದಲಿತರ ಪರವಾಗಿ, ಹಿಂದುಳಿದವರ, ಮಹಿಳೆಯರ, ರೈತರ ಪರವಾಗಿ, ಯುವಕರ ಪರವಾಗಿರುವಂತಹ ಇಂಥ ದೇಶದ ಮಹಾನ್ ನಾಯಕನ ಬಗ್ಗೆ ಇಂಥ ಹೇಳಿಕೆ ಕೊಡ್ತಿರಲ್ಲ. ನಿಮಗೆ ಯಾವ ಮನಸ್ಥಿತಿಯಲ್ಲಿದ್ದೀರೋ, ನಿಮ್ಗೆ ಏನ್ ಮನಸ್ಥಿತಿ ಇದೆಯೋ, ಏನ್ ಸಮಸ್ಯೆ ಇದೆಯೋ, ಏನ್ ಬಾಧೆನೋ, ನೀವು ಯಾರನ್ನು ಓಲೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀರೋ, ಯಾರನ್ನು ಓಲೈಸ್ಕೊಳ್ಳಿಕ್ಕೆ, ಏನನ್ನು ಪಡ್ಕೊಳ್ಳಿಕ್ಕೆ, ಏನ್ ಸ್ಥಾನ ಪಡ್ಕೊಳ್ಳಿಕ್ಕೆ ಈ ಪರಿಸ್ಥಿತಿ ನಿಮಗೆ ಇದೆ ಅಂದ್ರೆ ಇನ್ನೇನು ಹೇಳೋದು ನಿಮ್ಮ ಪಕ್ಷದ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ಮ ಹೇಳಿಕೆಯನ್ನು ಮತ್ತೊಮ್ಮೆ ತೀವ್ರವಾಗಿ ಖಂಡಿಸ್ತೇನೆ.